press the bell icon on the YouTube app and never miss another update. Hi students, so previous class we have learned how to find out the factors of a number or prime factors of a number using two methods, that is factor tree method and division method. So today we are going to discuss the highest common factor of a number. ಸೊ ಇವತ್ತು ಏನು ಮಾಡೋಣ, ಸೊ HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ಎ ನಂಬರ್ 3 ಮೆಥಡಲ್ಲಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಫಸ್ಟು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್, ಸೆಕೆಂಡ್ ಕಾಮನ್ ಡಿವಿಷನ್ ಮೆಥಡ್, ಥರ್ಡ್ ಲಾಂಗ್ ಡಿವಿಷನ್ ಮೆಥಡ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಸೊ ನಾವು ಹೇಗೆ HCF ಫೈಂಡ್ ಔಟ್ ಮಾಡ್ತೀವಿ ಅಂತ ನಾನು ತೋರಿಸಿದ್ದೆ. ಸೊ ರೀಕಾಲ್ ಮಾಡೋಣ. ಸೊ ಫೈಂಡ್ ದ HCF ಆಫ್ 12 ಆ್ಯಂಡ್ 18, ಹೌದಲ್ವಾ? ಸೊ HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಫಸ್ಟ್ ಏನು ಮಾಡಬೇಕು, ಫಸ್ಟು ಫ್ಯಾಕ್ಟರ್ಸ್ ಆಫ್ 12 ಫೈಂಡ್ ಔಟ್ ಮಾಡ್ಕೋಬೇಕು, ಹೌದಲ್ವಾ? ಫ್ಯಾಕ್ಟರ್ಸ್ ಆಫ್ 12. ನೆಕ್ಸ್ಟು ಫ್ಯಾಕ್ಟರ್ಸ್ ಆಫ್ 18 ಫೈಂಡ್ ಔಟ್ ಮಾಡ್ಕೋಬೇಕು, ಹೌದಲ್ವಾ? ಫ್ಯಾಕ್ಟರ್ಸ್ ಆಫ್ 12 ಅಂದರೆ ಮೀನ್ಸು ಸೊ ಯಾವ ಟೇಬಲಲ್ಲಿ ಯಾವ ಟೇಬಲಲ್ಲಿ 12 ಬರುತ್ತೆ, ಆರ್ ಯಾವ ನಂಬರಿಂದ ಟೇಬಲ್ ಡಿವೈಡ್ ಮಾಡ್ತೀವಿ. ಸೊ ಯಾವ ನಂಬರಿಂದ 12 ಡಿವೈಡ್ ಮಾಡಿದಾಗ ಆನ್ಸರ್ 12 ಬರುತ್ತೆ, ಹೌದಲ್ವಾ? ಸೊ ಮಲ್ಟಿಪ್ಲಿಕೇಶನ್ ಅಂದರೆ ಮಲ್ಟಿಪ್ಲಿಕೇಶನ್ ಮೆಥಡಲ್ಲಿ ನೀವು ಫೈಂಡ್ ಔಟ್ ಮಾಡ್ತೀರಾ ಫ್ಯಾಕ್ಟರ್ಸ್ ಆಫ್ 12 ಅಂದರೆ. ಸೊ ಯಾವ ಟೇಬಲಲ್ಲಿ 12 ಬರುತ್ತೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಅಥವಾ ಡಿವಿಷನ್ ಮೆಥಡಿಂದ ನೀವು ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡ್ತೀರಾ ಅಂದರೆ ಸೊ ಯಾವ ನಂಬರಿಂದ 12 ಡಿವೈಡ್ ಮಾಡಿದಾಗ, ಸೊ ಯಾವ ನಂಬರಿಂದ 12 ಡಿವೈಡ್ ಮಾಡಿದಾಗ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ? ಸೊ ಈಗ ಫ್ಯಾಕ್ಟರ್ಸ್ ಆಫ್ 12 ಹೇಗೆ ಬರೀತೀರಾ, ಸೊ ಯಾವ ಟೇಬಲಲ್ಲಿ ಬರುತ್ತೆ, ಸೊ ಮಲ್ಟಿಪ್ಲಿಕೇಶನ್ ಮೆಥಡ್ ತೊಗೊಳ್ಳೋಣ. ಸೊ 1 12s, ಹೌದಲ್ವಾ? 1 and 12 ಮಲ್ಟಿಪ್ಲೈ ಮಾಡಿದಾಗ 12 ಬರುತ್ತೆ. ಹಾಗೆಯೇ 2 6 ಮಲ್ಟಿಪ್ಲೈ ಮಾಡಿದಾಗ 12 ಬರುತ್ತೆ. 3 4s ಮಲ್ಟಿಪ್ಲೈ ಮಾಡಿದಾಗ 12 ಬರುತ್ತೆ, ಹೌದಲ್ವಾ? ಸೊ ಹಾಗೆ 5 ಟೇಬಲಲ್ಲಿ 12 ಬರಲ್ಲ. ಸೊ 4 ಟೇಬಲಲ್ಲಿ 12 ಬರುತ್ತೆ. 3 4s ಆರ್ 4 3s, ಹೌದಲ್ವಾ? 6 ಟೇಬಲಲ್ಲಿ 12 ಬರುತ್ತೆ. 6 2s 12. ಹಾಗೆ ಡೈರೆಕ್ಟು 12 ಟೇಬಲಲ್ಲಿ 12 ಬರುತ್ತೆ. 12 1s 12. ಸೊ ಹಾಗಾದ್ರೆ ಫ್ಯಾಕ್ಟರ್ಸ್ ಆಫ್ 12 ಯಾವುದ್ಯಾವುದು? 1 2 3 4 6 12. 1 2 3 4 6 12. ನೆಕ್ಸ್ಟ್ ಫ್ಯಾಕ್ಟರ್ಸ್ ಆಫ್ 18 ಅಂದರೆ ಸೊ ಯಾವ ಟೇಬಲಲ್ಲಿ 18 ಬರುತ್ತೆ? ಸೊ 1 18s, 2 9s 18, ಹೌದಲ್ವಾ? 3 6 18. ಹಾಗೆ 4 ಟೇಬಲಲ್ಲಿ 18 ಬರಲ್ಲ, 5 ಟೇಬಲಲ್ಲೂ 18 ಬರಲ್ಲ. ಸೊ ಡೈರೆಕ್ಟು 6 9 ಆ್ಯಂಡ್ 18 ಟೇಬಲಲ್ಲಿ 18 ಬರುತ್ತೆ. ಸೊ ಫ್ಯಾಕ್ಟರ್ಸ್ ಆಫ್ 18 ಆರ್ 1 2 3 6 9 18. 1 2 3 6 9 18. ಸೊ ಫ್ಯಾಕ್ಟರ್ಸ್ ಆಫ್ 12 ದೆನ್ ಫ್ಯಾಕ್ಟರ್ಸ್ ಆಫ್ 18 ಫೈಂಡ್ ಔಟ್ ಮಾಡಿದ್ವಿ. ಈಗ ಕಾಮನ್ ಫ್ಯಾಕ್ಟರ್ಸ್ ಆಫ್ 12 ಆ್ಯಂಡ್ 18 ಯಾವುದು? ಕಾಮನ್ ಫ್ಯಾಕ್ಟರ್ಸ್. ಓಕೆ, ಕಾಮನ್ ಫ್ಯಾಕ್ಟರ್ಸ್ ಆಫ್ 12 ಆ್ಯಂಡ್ 18 ಯಾವುದು? ಸೊ ಯಾವ್ದು ಕಾಮನ್ ಇದೆ? 1 ಕಾಮನ್ ಇದೆ, 2 ಕಾಮನ್ ಇದೆ, 3 ಕಾಮನ್ ಇದೆ, ಹಾಗೆ 6 ಕಾಮನ್ ಇದೆ. ಸೊ 1 2 3 6 ದೀಸ್ ಆರ್ ದ ಕಾಮನ್ ಫ್ಯಾಕ್ಟರ್ಸ್ ಆಫ್ 12 ಆ್ಯಂಡ್ 18. ಸೊ ಈಗ HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ HCF ಅಂದರೆ ಏನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ ಸೊ ಈ ಫ್ಯಾಕ್ಟರ್ಸಲ್ಲಿ ಕಾಮನ್ ಫ್ಯಾಕ್ಟರ್ಸಲ್ಲಿ ಹೈಯೆಸ್ಟ್ ನಂಬರ್ ಯಾವುದಿರೋದು ಅಂದರೆ ಗ್ರೇಟೆಸ್ಟ್ ನಂಬರ್ ಯಾವುದು? 6, ಹೌದಲ್ವಾ? ಯಾವುದು? 6. ಸೊ ಹಾಗಾದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 12 ಆ್ಯಂಡ್ 18 ಯಾವುದು? 6 ಆಗುತ್ತೆ, ಹೌದಲ್ವಾ? ಸೊ ಆ್ಯಕ್ಚುಲಿ ಇದು ಪ್ರೀವಿಯಸ್ ಕ್ಲಾಸಲ್ಲಿ ಈ ಎಕ್ಸಾಂಪಲ್ ನಾನು ತೋರಿಸಿದ್ದೆ, ಹೌದಲ್ವಾ? ಸೊ ನಿಮಗೆ ರೀಕಾಲ್ ಆಗಲಿ ಅಂತ ಇದು ಪ್ರಾಬ್ಲಮ್ ಮಾಡಿದ್ದೀನಿ. ಸೊ ಏನಪ್ಪ ಅಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ಈ ಥರ ನಾನೇನು ಮಾಡಿದ್ದೆ, ಫ್ಯಾಕ್ಟರ್ಸ್ ಆಫ್ HCF ಆಫ್ 12 ಈ ಥರ ಫೈಂಡ್ ಔಟ್ ಮಾಡಿದ್ವಿ, ಹೌದಲ್ವಾ? ಇದು ಒಂದು ಮೆಥಡ್. ಆ್ಯಕ್ಚುಲಿ ಬಿಗ್ಗರ್ ನಂಬರ್ ಕೊಟ್ಟಾಗ ಡೈರೆಕ್ಟಾಗಿ ನಮಗೆ ಈ ಥರ ಸ್ಟೆಪ್ ಯೂಸ್ ಮಾಡಿ ನಮಗೆ HCF ಫೈಂಡ್ ಔಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಕ್ಕೆ ಈ HCFನ್ನು 3 ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಸೊ ಎಷ್ಟು ಮೆಥಡಿಂದ ಫೈಂಡ್ ಔಟ್ ಮಾಡ್ಬೋದು? ಫಸ್ಟ್ ಮೆಥಡ್ ಏನಪ್ಪ ಅಂದರೆ ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 54, ಫಸ್ಟ್ ಮೆಥಡು. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರನ್ನು ಫೈಂಡ್ ಔಟ್ ಮಾಡ್ಬೋದು 3 ಮೆಥಡಲ್ಲಿ. ದಟ್ ಈಸ್ ಫಸ್ಟ್ ಮೆಥಡ್, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಫಸ್ಟ್ ಮೆಥಡ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್.
ಸೊ ಸೆಕೆಂಡ್ ಮೆಥಡ್ ಕಾಮನ್ ಡಿವಿಷನ್ ಮೆಥಡ್. ಸೆಕೆಂಡ್ ಮೆಥಡ್ ಕಾಮನ್ ಡಿವಿಷನ್ ಮೆಥಡ್. Common division method. Third, long division method. Long division method. ಸೊ ಯಾವ ಮೆಥಡ್? ಲಾಂಗ್ ಡಿವಿಷನ್ ಮೆಥಡ್. ಹೌದಲ್ವಾ? ಸೊ ಈಗ ನೋಡ್ರಿ, ಸೊ ಪ್ರೀವಿಯಸ್ ಪ್ರಾಬ್ಲಮ್ ಏನು? 12 and 18ನ ಫ್ಯಾಕ್ಟರ್ಸನ್ನ ಫೈಂಡ್ ಔಟ್ ಮಾಡಿದ್ದೆ. ಹೌದಲ್ವಾ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸನ್ನ ಬರ್ಕೊಂಡು ಅದರಲ್ಲಿ ಕಾಮನ್ ಇರೋದನ್ನು ಬರ್ದು, ಸೊ ಯಾವುದು ಗ್ರೇಟೆಸ್ಟ್ ನಂಬರ್ ಇದೆ ಅದನ್ನು ಬರೆದಿದ್ವಿ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಏನು ಹೇಳಿದೆ, HCFಗೆ ಇನ್ನೊಂದು ನೇಮ್ ಇದೆ. ಹೌದಲ್ವಾ? GCD. ಸೊ HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, GCD ಅಂದರೆ ಗ್ರೇಟೆಸ್ಟ್ ಕಾಮನ್ ಡಿವೈಸರ್. ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತ ಕರಿತೀವಿ. ಓಕೆನಾ? ಸೊ ಈಗ ನಾನೇನು ಮಾಡ್ತೀನಿ, 12 and 18ನ HCFನ ನಾನು ಏನು ಮಾಡ್ತೀನಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ ಫೈಂಡ್ ಔಟ್ ಮಾಡ್ತೀನಿ. ಸೊ ಕಾಮನ್ ಡಿವಿಷನ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ತೀನಿ, ಹಾಗೆ ಲಾಂಗ್ ಡಿವಿಷನ್ ಮೆಥಡಲ್ಲೂ ಫೈಂಡ್ ಔಟ್ ಮಾಡ್ತೀನಿ. ಮೂರೂ ಮೆಥಡಲ್ಲೂ ನಾನು 12 and 18ನ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡ್ತೀನಿ. ಓಕೆನಾ? ಸೊ ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದರೆ ಫಸ್ಟ್ ಮೆಥಡ್ ಯೂಸ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಏನು ಮಾಡಬೇಕು, 12 ಇದೆ. ಹೌದಲ್ವಾ? ಸೊ ಏನು ಮಾಡಬೇಕಪ್ಪ ಅಂದರೆ ಫಸ್ಟ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 12ನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಪ್ರೈಮ್ ಫ್ಯಾಕ್ಟರ್ಸ್ of 12. So then prime factors of 18 find out ಮಾಡ್ಕೋಬೇಕು. ಓಕೆನಾ? ಸೊ ಇಲ್ಲಿ ಫಸ್ಟ್ ಅರ್ಥ ಮಾಡ್ಕೊಳ್ರಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಎಲ್ಲ ಫ್ಯಾಕ್ಟರ್ಸು ಪ್ರೈಮ್ ನಂಬರ್ಸಲ್ಲೇ ಇರಬೇಕು. ಹೌದಲ್ವಾ? ಸೊ ಹಾಗಾದರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದರೆ ಫಸ್ಟು ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 12 ಫೈಂಡ್ ಔಟ್ ಮಾಡ್ಕೊಂಡು, ಸೊ 12ನ ಪ್ರೈಮ್ ಫ್ಯಾಕ್ಟರ್ಸ್. ಹೌದಲ್ವಾ? 2 6 12. ಹೌದಲ್ವಾ? 2 6 12. ಹೌದಲ್ವಾ? ಈ 2ನ ಆ್ಯಸ್ ಇಟ್ ಈಸ್ ಹಾಗೆ ಬರ್ತೀನಿ. ಸೊ ಈ 6ನ ಮತ್ತೆ ಬ್ರೇಕ್ ಮಾಡ್ತೀನಿ ಪ್ರೈಮ್ ನಂಬರಲ್ಲಿ. 2 3 6. ಹೌದಲ್ವಾ? ಈ ಥರನೂ ಫೈಂಡ್ ಔಟ್ ಮಾಡ್ಬೋದು. ಇಲ್ಲ ಅಂದರೆ ಏನು ಮಾಡ್ಬೋದು, 12ನ ಸೊ ವರ್ಕಿಂಗ್ ಕಾಲಮಲ್ಲಿ ಡಿವೈಡ್ ಮಾಡಿರಿ. ಓಕೆನಾ? ಸೊ 2 6 12, 2 3 6. ಸೊ ಹಾಗಾದರೆ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 12 ಯಾವುದ್ಯಾವುದು? 2 × 2 × 3. ಯಾಕೆ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 12 ಅಂತ ಇದಕ್ಕೆ ಯಾಕೆ ಕರಿತೀವಪ್ಪ ಅಂದರೆ 2 and 3 ಆರ್ ಪ್ರೈಮ್ ನಂಬರ್ಸ್. ಹೌದಲ್ವಾ? ಸೊ ನೆಕ್ಸ್ಟ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 18. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 18 ಸೇಮ್ ಇದೇ ಮೆಥಡಿಂದ ಫೈಂಡ್ ಔಟ್ ಮಾಡೋಣ. ಓಕೆನಾ? 2 9s. ಹೌದಲ್ವಾ? 2 9s 18. ನೆಕ್ಸ್ಟು ಸೊ 3 3s 9. ಸೊ ಹಾಗಾದ್ರೆ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 18 ಯಾವುದು? 2 × 3 × 3 3 × 3. ಹೌದಲ್ವಾ? ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಸೊ HCF ಆಫ್ 12 and 18. HCF ಆಫ್ 12 and 18 ಅಂದರೆ ಸೊ ಇದರಲ್ಲಿ ಕಾಮನ್ ಇರೋದು ಯಾವುದು? 12 and 18ನ ಫ್ಯಾಕ್ಟರ್ಸಲ್ಲಿ ಕಾಮನ್ ಇರೋದು ಯಾವುದು? ಸೊ ಇಲ್ಲಿ 2 ಕಾಮನ್ ಇದೆ. ಹೌದಲ್ವಾ? ನೆಕ್ಸ್ಟು ಇಲ್ಲಿ 3 ಕಾಮನ್ ಇದೆ. ಏನು ಕಾಮನ್ ಇದೆ? 3 ಕಾಮನ್ ಇದೆ. ಹೌದಲ್ವಾ? ಓಕೆನಾ? ಸೊ ಹಾಗಾದರೆ 2 × ಕಾಮನ್ ಇರೋದು 1 ಟೈಮ್ ಬರ್ಕೋಬೇಕು. ಇಲ್ಲಿ 2 ಕಾಮನ್ ಇದೆ 1 ಟೈಮ್ ಬರೀತಿದ್ದೀನಿ. ಇಲ್ಲಿ 3 ಕಾಮನ್ ಇದೆ 1 ಟೈಮ್ ಬರೀತಿದ್ದೀನಿ. 2 3s 6. HCF ಆಫ್ ಸೊ 12 and 18 6. ಹೌದಲ್ವಾ? ಸೊ ಏನು ಮಾಡಿದೆ, HCF ಫ್ಯಾಕ್ಟರ್ಸನ್ನ ಸೊ ಪ್ರೀವಿಯಸ್ ಪ್ರಾಬ್ಲಮ್ನಿ ಸೇಮ್ 12 and 18ನ ಫ್ಯಾಕ್ಟರ್ಸನ್ನ ಏನು ಮಾಡಿದ್ನಪ್ಪ ಅಂದರೆ ಸೊ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಿ ಕಾಮನ್ ಫ್ಯಾಕ್ಟರ್ಸನ್ನು ತೊಗೊಂಡು ಅದರಲ್ಲಿ ಹೈಯೆಸ್ಟು ಗ್ರೇಟೆಸ್ಟ್ ಇರೋ ನಂಬರನ್ನು ತೊಗೊಂಡು ಬರೆದಿದ್ದೆ. ಹೌದಲ್ವಾ? ಸೊ ಈಗೇನು ಮಾಡಿದ್ದೀನಿ, ಸೇಮ್ ನಂಬರನ್ನು ನಿಮಗೆ ಅರ್ಥ ಆಗಲಿ ಅಂತೇಳಿ ನಾನು ಸೇಮ್ ನಂಬರನ್ನೇ 3 ಮೆಥಡಲ್ಲಿ ಮಾಡ್ತಿದ್ದೀನಿ. ಫಸ್ಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಮಾಡ್ತಿದ್ದೀನಿ. ಸೊ 12 and 18ನ ಪ್ರೈಮ್ ನಂಬರ್ಸನ್ನು ಬರ್ಕೊಂಡಿದ್ದೀನಿ. ಬರೆದಾದ್ಮೇಲೆ ಸೊ ಎರಡರಲ್ಲೂ ಕಾಮನ್ ಇರೋ ಸೇಮ್ ಇರೋ ನಂಬರನ್ನು ಬರ್ಕೊಂಡು ಅದನ್ನು ಮಲ್ಟಿಪ್ಲೈ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅದೇ HCF ಆಫ್ ಎ ನಂಬರ್. ನೆಕ್ಸ್ಟು ಕಾಮನ್ ಡಿವಿಷನ್ ಮೆಥಡ್. ಸೆಕೆಂಡ್ ಮೆಥಡ್ ಯಾವುದು? ಕಾಮನ್ ಡಿವಿಷನ್ ಮೆಥಡ್. ಸೊ ಕಾಮನ್ ಡಿವಿಷನ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ತಿದ್ದೀನಿ. ಸೇಮ್ 12 and 18ನ ಫ್ಯಾಕ್ಟರ್ಸ್ ಕಾಮನ್ ಡಿವಿಷನ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ತಿದ್ದೀನಿ. ಸೊ ಏನು ಮಾಡಬೇಕು, 12 and 18 ಬರ್ಕೋಬೇಕು. ಹೌದಲ್ವಾ?
12 ಆ್ಯಂಡ್ 18 ಬರ್ಕೊಂಡು ಏನು ಮಾಡಬೇಕು, 12 ಆ್ಯಂಡ್ 18 ಸೇಮ್ ನಂಬರಿಂದ ಡಿವೈಡ್ ಆಗಬೇಕು. ಸೊ ದಟ್ ಈಸ್ 2 ಇಂದ ಡಿವೈಡ್ ಆಗುತ್ತೆ. ಓಕೆನಾ. ಸೊ 2 ಇಂದನೂ ಡಿವೈಡ್ ಆಗುತ್ತೆ, 3 ಇಂದನೂ ಡಿವೈಡ್ ಆಗುತ್ತೆ. ಹೌದಲ್ವಾ. ಬೆಸ್ಟ್ ಏನು ಮಾಡಿರಿ, ಸೊ 12 ಆ್ಯಂಡ್ 18 ಈವನ್ ನಂಬರ್ ಇದೆ. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ, ಈವನ್ ನಂಬರ್ ಇದ್ದರೆ ಆ ನಂಬರನ್ನು ನೀವು 2 ಇಂದ ಈಸಿಯಾಗಿ ಡಿವೈಡ್ ಮಾಡ್ಬೋದು. ಹೌದಲ್ವಾ. ಸೊ 12 ಆ್ಯಂಡ್ 18 ನಾನು 2 ಇಂದ ಡಿವೈಡ್ ಮಾಡ್ತಿದ್ದೀನಿ. 2 6 12, 2 9 18. ಹೌದಲ್ವಾ. ಸೊ ಈಗ 6 ಆ್ಯಂಡ್ 9 ಡಿವೈಡ್ ಮಾಡಬೇಕು. 6 2 ಇಂದ ಡಿವೈಡ್ ಆಗುತ್ತೆ. ಹೌದಲ್ವಾ. ಸೊ 6 2 ಇಂದನೂ ಡಿವೈಡ್ ಆಗುತ್ತೆ, 3 ಇಂದನೂ ಡಿವೈಡ್ ಆಗುತ್ತೆ. ಆದರೆ 9 ಇದೆಯಲ್ಲ 2 ಇಂದ ಡಿವೈಡ್ ಆಗಲ್ಲ, ಓನ್ಲಿ 3 ಇಂದ ಡಿವೈಡ್ ಆಗುತ್ತೆ. ಸೊ ಹಾಗಾದರೆ 6 ಆ್ಯಂಡ್ 9 ಸೇಮ್ ಯಾವ ನಂಬರಿಂದ ಡಿವೈಡ್ ಆಗುತ್ತೆ, 3 ಇಂದ ಡಿವೈಡ್ ಆಗುತ್ತೆ. ಹೌದಲ್ವಾ. ಸೊ 3 2s 6, 3 3s 9. ನೆಕ್ಸ್ಟ್ ಫರ್ದರ್ 2 ಆ್ಯಂಡ್ 3 ಡಿವೈಡ್ ಮಾಡೋ ನೆಸೆಸಿಟಿ ಇಲ್ಲ, ಪ್ರೈಮ್ ನಂಬರ್ ಬಂದಿದೆ. ಹೌದಲ್ವಾ. ಸೊ ಈಗ ಏನು, ಸೊ ಏನು ಮಾಡಬೇಕೀಗ, ಸೊ ಹೆಚ್ ಸಿ ಎಫ್ ಅಂದರೆ ಏನು ತೊಗೋಬೇಕಿಲ್ಲಿ, ಸೊ ಇಲ್ಲಿ ನೋಡ್ರಿ, ಇಲ್ಲಿ 2 ಆ್ಯಂಡ್ 3. ಹೌದಲ್ವಾ. ಸೊ 12 ಸೇಮ್ ನಂಬರಿಂದ ಡಿವೈಡ್ ಆಗಿದೆ. ಹೌದಲ್ವಾ. 12 ಆ್ಯಂಡ್ 18 ಸೇಮ್ ನಂಬರಿಂದ ಡಿವೈಡ್ ಆಗಿದೆ. 3 ಇಂದ 6 ಆ್ಯಂಡ್ 9 3 ಇಂದ ಡಿವೈಡ್ ಆಗಿದೆ. ಸೊ ಇವು ಕಾಮನ್ ನಂಬರಿಂದ ಡಿವೈಡ್ ಆಗಿರೋ ನಂಬರ್ಸನ್ನ ತೊಗೋಬೇಕು. ಇಲ್ಲಿ ಪ್ರೈಮ್ ನಂಬರ್ ಇಲ್ಲಿ ಉಳಿದಿದೆ ಅಂದರೆ, ಇಲ್ಲಿ ಕೆಳಗೆ ಕೊನೆಗೆ ಆನ್ಸರ್ ಪ್ರೈಮ್ ನಂಬರ್ ಇದೆ ಅಂದರೆ ಇಲ್ಲಿ ಬಂದಿರೋ ಆನ್ಸರನ್ನು ಬಿಟ್ಬಿಡಬೇಕು. ಸೊ 12 ಆ್ಯಂಡ್ 18 6 ಆ್ಯಂಡ್ 9 ಸೇಮ್ ನಂಬರಿಂದ ಯಾವ ನಂಬರಿಂದ ಡಿವೈಡ್ ಆಗಿದೆ ಅವೆರಡು ನಂಬರನ್ನು ತೊಗೋಬೇಕು. ಓಕೆನಾ. ಸೊ 2 ಇಂಟು 3, ಸೊ 2 3s 6. ಓಕೆನಾ. ಸೊ ಈ ಥರ ನಾವೇನು ಮಾಡಬೇಕು, ಈ ಥರ ಸಿಂಪಲ್ ಮೆಥಡಲ್ಲಿ, ಸಿಂಪಲ್ ಡಿವಿಷನ್ ಮೆಥಡಲ್ಲಿನೂ ಸಹ ನಾವು ಏನು ಮಾಡ್ಬೋದು, ಹೆಚ್ ಸಿ ಎಫ್ ಆಫ್ ಎ 2 ಆರ್ ಮೋರ್ ದೆನ್ ನಂಬರ್ನ ಹೆಚ್ ಸಿ ಎಫ್ ಈ ಥರ ನಾವು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟು ಥರ್ಡ್ ಮೆಥಡ್, ಲಾಂಗ್ ಡಿವಿಷನ್ ಮೆಥಡ್. ಸೊ ಥರ್ಡ್ ಲಾಂಗ್ ಡಿವಿಷನ್ ಮೆಥಡ್. ಸೊ ಲಾಂಗ್ ಡಿವಿಷನ್ ಮೆಥಡ್ ಅಂದರೆ ಏನು ಮಾಡಬೇಕು, 12 ಆ್ಯಂಡ್ 18 ಹೆಚ್ ಸಿ ಎಫ್ ಫೈಂಡ್ ಔಟ್ ಮಾಡಬೇಕಂದ್ರೆ 12 ಆ್ಯಂಡ್ 18 ಇಲ್ಲಿ ಸ್ಮಾಲ್ ನಂಬರ್ ಯಾವುದು, 12. ಸೊ ಇಲ್ಲಿ 12 ಡಿವೈಸರ್ ಆಗಿ ತೊಗೋಬೇಕು, ಸ್ಮಾಲ್ ನಂಬರ್ ಡಿವೈಸರ್ ಆಗಿ ತೊಗೋಬೇಕು, ಬಿಗ್ ನಂಬರನ್ನು ಡಿವೈಡೆಂಟ್ ಆಗಿ ತೊಗೋಬೇಕು. ಸೊ ಇಲ್ಲಿ 12 ಇದೆ. ಸೊ 12ಇಂದ 18 ಡಿವೈಡ್ ಮಾಡ್ತೀವಿ. ಓಕೆನಾ. ಸೊ 12 ಟೇಬಲಲ್ಲಿ 12 1s 12, 12 2s 18 ಬರುತ್ತೆ. 12 1s 12, 12 2s 24 ಬರುತ್ತೆ. ಹೌದಲ್ವಾ. ಸೊ ಹಾಗಾದರೆ ಹೇಗೆ ಡಿವೈಡ್ ಮಾಡೋಣ, 12 1s 12. ಓಕೆನಾ. ಸೊ ಇಲ್ಲೇನಾಗುತ್ತೆ, 8ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 6, 1ನಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಇಲ್ಲಿ ಬಂದಿರೋ ಆನ್ಸರ್ 6 ಇದೆಯಲ್ಲ, ಈಗ ಇದನ್ನು ಡಿವೈಸರ್ ಅಂತ ಕನ್ಸಿಡರ್ ಮಾಡಬೇಕು. ಇಲ್ಲಿ ಯೂಸ್ ಮಾಡಿರೋ ಡಿವೈಸರನ್ನು ಡಿವೈಡೆಂಡ್ ಅಂತ ತಗೋಬೇಕು. ಓಕೆನಾ. ಅರ್ಥ ಆಗ್ತಿದೆಯಾ. ಸೊ 12 1s 12 ಸಬ್ಟ್ರಾಕ್ಟ್ ಮಾಡಿದ್ರೆ 6 ಬರುತ್ತೆ. ಈ 6ನ ಡಿವೈಸರ್ ಅಂತ ತಗೋಬೇಕು. ಇಲ್ಲಿ ಏನು ನಾವು 12ನ ಡಿವೈಸರ್ ಅಂತ ತೊಗೊಂಡಿರ್ತೀವಿ, ಹೌದಲ್ವಾ, ಅದನ್ನು ಡಿವೈಡೆಂಟ್ ಆಗಿ ಇಲ್ಲಿ ತಗೋಬೇಕು. ಓಕೆನಾ. ನೆಕ್ಸ್ಟ್ 6ಇಂದ ಡಿವೈಡ್ ಮಾಡಬೇಕು 12ನ, 6 2s 12. ಹೌದಲ್ವಾ. ಸೊ ಇಲ್ಲಿ ರಿಮೈಂಡರ್ ಏನು ಉಳಿದಿದೆ, 0 ಉಳಿದಿದೆ. ಸೊ ಹಾಗಾದರೆ 6ಇಂದ ಡಿವೈಡ್ ಮಾಡಿದ್ದಕ್ಕೆ ರಿಮೈಂಡರ್ 0 ಉಳಿದಿದೆ ಅಂದರೆ, ಸೊ ಇಲ್ಲಿ ಲಾಸ್ಟಿಗೆ ಏನು ಯಾವ ನಂಬರಿಂದ ನಾವು ಡಿವೈಡ್ ಮಾಡಿರ್ತೀವಿ, ಯಾವ ನಂಬರನ್ನು ಡಿವೈಸರ್ ಅಂತ ನಾವು ಯೂಸ್ ಮಾಡಿರ್ತೀವಿ, ಹೌದಲ್ವಾ, ಆ ನಂಬರೇ ಹೆಚ್ ಸಿ ಎಫ್ ಆಗಿರುತ್ತೆ. ಸೊ ಹಾಗಾದರೆ ಹೆಚ್ ಸಿ ಎಫ್ ಏನಾಗುತ್ತೆ, 12 ಆ್ಯಂಡ್ 18 ಹೆಚ್ ಸಿ ಎಫ್ 6 ಆಗುತ್ತೆ. ಓಕೆನಾ. ಈ ಥರ ನಾವೇನು ಮಾಡ್ತೀವಿ, ಈ ಥರ ಲಾಂಗ್ ಡಿವಿಷನ್ ಮೆಥಡಲ್ಲಿ ನಾವು ಹೆಚ್ ಸಿ ಎಫನ್ನು ಫೈಂಡ್ ಔಟ್ ಮಾಡ್ತೀವಿ. ಆ್ಯಕ್ಚುಲಿ ಹೈಯರ್ ಕ್ಲಾಸಲ್ಲಿ ನೀವು ಹೆಚ್ ಸಿ ಎಫ್ ಫೈಂಡ್ ಔಟ್ ಮಾಡುವಾಗ ನೀವು ಕಾಮನ್ ಡಿವಿಷನ್ ಮೆಥಡನ್ನು ಯೂಸ್ ಮಾಡ್ತೀರಾ. ಓಕೆನಾ. ಸೊ ಈ ಥರ ನಾವೇನು ಮಾಡ್ತೀವಿ, ಸೊ ಹೆಚ್ ಸಿ ಎಫನ್ನ 3 ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್, ಡಿವಿಷನ್ ಮೆಥಡ್, ದಟ್ ಈಸ್ ಕಾಮನ್ ಡಿವಿಷನ್ ಮೆಥಡ್, ದೆನ್ ಸೊ ಲಾಂಗ್ ಡಿವಿಷನ್ ಮೆಥಡ್. ಓಕೆನಾ. ಸೊ ಒನ್ ಮೋರ್ ಎಕ್ಸಾಂಪಲ್ ಪ್ರಾಬ್ಲಮ್. ಸೊ ಪೇಜ್ ನಂಬರ್ 44 ಎಕ್ಸಾಂಪಲ್ ಪ್ರಾಬ್ಲಮ್ಸನ್ನು ಮಾಡ್ತಿದ್ದೀನಿ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡು ಫಸ್ಟ್ ಎಕ್ಸಾಂಪಲ್. ಸೊ 12 ಆ್ಯಂಡ್ ಹೆಚ್ ಸಿ ಎಫ್ ಫೈಂಡ್ ಔಟ್ ಮಾಡಬೇಕು. 12 ಆ್ಯಂಡ್ 28ನ ಹೆಚ್ ಸಿ ಎಫ್ ಫೈಂಡ್ ಔಟ್ ಮಾಡಬೇಕು. ಹೌದಲ್ವಾ. ಸೊ ಸೇಮ್ ಯಾವ ಮೆಥಡಲ್ಲಿ ಮಾಡೋಣ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ. ಓಕೆನಾ. ಸೊ ಫಸ್ಟ್ ಏನು ಮಾಡೋಣ, ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 12 ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 12, ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 28. ಹೌದಲ್ವಾ. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 12.
ಸೊ ಏನು ಮಾಡೋಣ, ವರ್ಕಿಂಗ್ ಕಾಲಮಲ್ಲಿ ಡಿವೈಡ್ ಮಾಡ್ಕೊಳ್ಳೋಣ. 2 6 12, 2 3 6. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 12 ಯಾವುದದು? 2 ಇಂಟು 2 ಇಂಟು 3. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 28 ಅಂದರೆ, ಸೊ ಡಿವೈಡ್ ಮಾಡೋಣ. 2 1 2, 2 4 8, ಹೌದಲ್ವಾ? ನೆಕ್ಸ್ಟು 2 7, ಓಕೆನಾ? 2 7 14. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 28 2 ಇಂಟು 2 ಇಂಟು 7, 2 ಇಂಟು 2 ಇಂಟು 7. ನೆಕ್ಸ್ಟ್ HCF ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ? ಓಕೆನಾ? HCF ಅಂದರೆ ಇದರಲ್ಲಿ ಕಾಮನ್ ಇರೋದು ಯಾವುದು? ಇಲ್ಲಿ 2ರಲ್ಲೂ ಕಾಮನ್ ಇರೋದು ಇಲ್ಲಿ 2 ಇದೆ. ಸೊ ಇಲ್ಲೂ 2ರಲ್ಲಿ ಕಾಮನ್ ಇರೋದೇನು? 2 ಇದೆ. ಸೊ ಆದರೆ 3 and 7, ಇಲ್ಲಿ 3 ಇದೆ ಆದರೆ ಇಲ್ಲಿ 3 ಇಲ್ಲ, ಇಲ್ಲಿ 7 ಇದೆ ಆದರೆ ಇಲ್ಲಿ 7 ಇಲ್ಲ. ಸೊ ಕಾಮನ್ ಇರೋ ನಂಬರನ್ನು ತಗೋಬೇಕು. ಸೊ 2 ಇಂಟು ಕಾಮನ್ ಇದೆ, 1 ಟೈಮ್ ಬರ್ಕೊಳ್ತಿದ್ದೀನಿ. ಇಲ್ಲಿ 2 ಕಾಮನ್ ಇದೆ, 1 ಟೈಮ್ ಬರ್ಕೊಳ್ತಿದ್ದೀನಿ. 2 2 4, ಹೌದಲ್ವಾ? ಸೊ ಹಾಗಾದರೆ HCF ಆಫ್ 12 and 28 ಈಸ್ 4. ಓಕೆನಾ? ಸೊ ಈ ಥರ ನಾವೇನು ಮಾಡ್ತೀವಿ? ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಏನು ಮಾಡ್ತೀವಿ? ಸೊ ನಾವು HCF ಆಫ್ ಎ ನಂಬರನ್ನು ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟು ಡಿವಿಷನ್, ದಟ್ ಈಸ್ ಕಾಮನ್ ಡಿವಿಷನ್ ಮೆಥಡಲ್ಲಿ. ಸೊ HCF ಫೈಂಡ್ ಔಟ್ ಮಾಡಬೇಕು. ಸೊ ಯಾವ ಮೆಥಡಲ್ಲಿ ಫೈಂಡ್ ಔಟ್ ಮಾಡಬೇಕು? ಕಾಮನ್ ಡಿವಿಷನ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಯಾವ ನಂಬರ್ HCF ಫೈಂಡ್ ಔಟ್ ಮಾಡಬೇಕು? 36 and 48. 36 and 48, ಹೌದಲ್ವಾ? ಸೊ 36 and 48 ಕಾಮನ್ ಡಿವಿಷನ್ ಮೆಥಡ್ ಅಂದರೆ, ಸೊ ಏನು ಮಾಡಬೇಕು? ಅಟ್ ಎ ಟೈಮ್ ಡಿವೈಡ್ ಮಾಡಬೇಕು. ಅಟ್ ಎ ಟೈಮ್ ಡಿವೈಡ್ ಮಾಡಬೇಕು, ಓಕೆನಾ? ಸೊ 36 and 48 2 ಟೇಬಲಲ್ಲಿ ಬರುತ್ತೆ. ಸೊ ಫಸ್ಟ್ 3 ಡಿವೈಡ್ ಮಾಡ್ತೀನಿ. 2 1 2, 3ಯಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರುತ್ತೆ, ರಿಮೈಂಡರ್ 1 ಉಳಿಯುತ್ತೆ, 16 ಆಗುತ್ತೆ. ಸೊ 3 8 16. ನೆಕ್ಸ್ಟು 2 2 4, 2 4 8, ಹೌದಲ್ವಾ? ನೆಕ್ಸ್ಟ್ 18 and 24 ಏನಾಗುತ್ತೆ? ಇದು ಈವನ್ ನಂಬರ್ಸ್ ಆಗುತ್ತೆ. 18 and 24 2 ಟೇಬಲಿಂದ ಫರ್ದರ್ ಡಿವೈಡ್ ಆಗುತ್ತೆ. 2 9 18, 2 12 2 1 2, 2 2 4, 2 12 24. ನೆಕ್ಸ್ಟ್ 9 and 12 3 ಟೇಬಲಿಂದ ಡಿವೈಡ್ ಆಗುತ್ತೆ, ಹೌದಲ್ವಾ? 3 3 9, 3 4 12. ಸೊ ಇಲ್ಲಿ ನೋಡ್ರಿ, ಇಲ್ಲಿ 3 ಪ್ರೈಮ್ ನಂಬರ್ ಆಯಿತು, ಹೌದಲ್ವಾ? ಸೊ ಆದರೆ 4 ಏನಾಗುತ್ತೆ? ಕಾಂಪೋಸಿಟ್ ನಂಬರ್ ಆಗುತ್ತೆ. ಆದರೆ 3 and 4 ಮತ್ತೆ ಫರ್ದರ್ ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ. 3 and 4 ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ, ಓಕೆನಾ? ಸೊ ಎರಡೂ ನಂಬರು ಏನಾಗಬೇಕು? ಸೇಮ್ ನಂಬರಿಂದ ಡಿವೈಡ್ ಆದರೆ ಮಾತ್ರ ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಆಗಿಲ್ಲ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಬೇಕು, ಹೌದಲ್ವಾ? ಸೊ ನೆಕ್ಸ್ಟು, ಸೊ ಈ ಎಲ್ಲ ನಂಬರು 36 48 2 ಇಂದ ಸೇಮ್ ಒಂದೇ ಕಾಮನ್ ನಂಬರಿಂದ ಡಿವೈಡ್ ಆಗಿದೆ, ಅದಕ್ಕೆ 2ನ ತೊಗೊಳ್ತಿದ್ದೀನಿ. ನೆಕ್ಸ್ಟ್ 18 and 24 ಸೊ ಸೇಮ್ ಒಂದೇ ಕಾಮನ್ ನಂಬರಿಂದ ಡಿವೈಡ್ ಆಗಿದೆ, ದಟ್ ಈಸ್ 2ನ ತೊಗೊಳ್ತಿದ್ದೀನಿ. ನೆಕ್ಸ್ಟು 9 and 12 3ಇಂದ ಡಿವೈಡ್ ಆಗಿದೆ, ಒಂದೇ ಕಾಮನ್ ನಂಬರಿಂದ ಡಿವೈಡ್ ಆಗಿದೆ, ಸೊ ಅದಕ್ಕೆ ನಾನು 3 ತೊಗೊಳ್ತಿದ್ದೀನಿ. ಸೊ ನೆಕ್ಸ್ಟು ಇದ್ರ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅದೇ HCF, ಓಕೆನಾ? ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. 2 2 4, 4 3 12. ಸೊ HCF ಆಫ್ 36 and 48 is 12, ಓಕೆನಾ? ನೆಕ್ಸ್ಟು ಲಾಂಗ್ ಡಿವಿಷನ್ ಮೆಥಡ್, ಹೌದಲ್ವಾ? ಸೊ ನಿಮ್ಮ ಎಕ್ಸಾಂಪಲ್ ಪ್ರಾಬ್ಲಮಲ್ಲಿ ಇದೆ. ಸೊ ಲಾಂಗ್ ಡಿವಿಷನ್ ಮೆಥಡಲ್ಲಿ ನಾವೇನು ಮಾಡಬೇಕು? HCF ಫೈಂಡ್ ಔಟ್ ಮಾಡಬೇಕು. 55 and 43. ಸೊ ಇಲ್ಲಿ ಏನು ಮಾಡಬೇಕು? 55 and 43 ಲಾಂಗ್ ಡಿವಿಷನ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 55 ಸ್ಮಾಲ್ ನಂಬರ್ ಆಗುತ್ತೆ, 143 ಗ್ರೇಟರ್ ನಂಬರ್ ಆಗುತ್ತೆ. ಸೊ 55 ಸ್ಮಾಲ್ ನಂಬರ್ ಇದೆ ಅಂದರೆ ಇಲ್ಲಿ 55 ಡಿವೈಸರ್ ಆಗಿ ತಗೋಬೇಕು. 55 ಸೊ 143ನ ಡಿವೈಡೆಂಟ್ ಆಗಿ ತಗೋಬೇಕು. 55 1s 55 ಆಗುತ್ತೆ, 1s 55, ಹೌದಲ್ವ? 55 2s ಮಲ್ಟಿಪ್ಲೈ ಮಾಡಿ ನೋಡೋಣ. 2 5s 10, ಕ್ಯಾರಿ 1, 2 5s 10 ಪ್ಲಸ್ 1 11, 110 ಆಗುತ್ತೆ. ಸೊ ನೆಕ್ಸ್ಟು 55 3s ಮಲ್ಟಿಪ್ಲೈ ಮಾಡಿ ನೋಡೋಣ. 3 5s 15, ಕ್ಯಾರಿ 1, 3 5s 15 ಪ್ಲಸ್ 1 16, 165. 165 ಈಸ್ ಗ್ರೇಟರ್ ದೆನ್ 143, ಹೌದಲ್ವಾ? ಸೊ ಹಾಗಾದರೆ 143 55 ಟೇಬಲಲ್ಲಿ ಬರಲ್ಲ. ಸೊ ಹಾಗಾದ್ರೆ ಏನು ಮಾಡಬೇಕು? 143ಗೆ ನಿಯರೆಸ್ಟ್ ಸ್ಮಾಲೆಸ್ಟ್ ನಂಬರ್ ಯಾವುದು? 110 ಇದೆ, ಹೌದಲ್ವಾ? ಸೊ ಏನು ತೊಗೊಳ್ಳೋಣ? 55 2s 110 ತೊಗೊಳ್ಳೋಣ, ಓಕೆನಾ? ನೆಕ್ಸ್ಟ್ ಏನು ಮಾಡೋಣ? 3ಯಲ್ಲಿ 0 ಸಪ್ರೇಟ್ ಮಾಡಿದ್ರೆ
3 ಹೌದಲ್ವಾ. 4ಅಲ್ಲಿ 1 ಸಪ್ರೇಟ್ ಮಾಡಿದ್ರೆ 3, 1ಅಲ್ಲಿ 1 ಸಪ್ರೇಟ್ ಮಾಡಿದ್ರೆ 0. ಈಗ 33 ರಿಮೈಂಡರ್ ಇದೆ. ಈ ರಿಮೈಂಡರನ್ನು ನಾವೀಗ ಡಿವೈಸರ್ ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಇಲ್ಲಿರೋ ಡಿವೈಸರನ್ನು ಡಿವೈಡೆಂಟ್ ಅಂತ ತಗೋಣ. ಓಕೆನಾ. ನೆಕ್ಸ್ಟ್ ಈಗ ಏನು ಮಾಡಬೇಕು, 30 ಇದರಿಂದ ಮಲ್ಟಿಪ್ಲೈ ಮಾಡಬೇಕು. 33ಇಂದ 55ನ ಮಲ್ಟಿಪ್ಲೈ ಮಾಡಬೇಕು. ಸೊ 33 1s 33. ಸೊ ಹಾಗಾದ್ರೆ 33 2s 33 2s 2 3s 6 2 3s 6 66 ಆಗುತ್ತೆ. 66 ಇಸ್ ಗ್ರೇಟರ್ ದೆನ್ 55. ಸೊ ಅದಕ್ಕೆ ಏನು ಮಾಡೋಣ, 33 1s 33 ಅಂತ ತಗೋಣ. ನೆಕ್ಸ್ಟು ರಿಮೈಂಡರ್ ಏನು ಉಳಿತಿಲ್ಲಿ, 5ಅಲ್ಲಿ 3 ಸಪ್ರೇಟ್ ಮಾಡಿದ್ರೆ 2, 5ಅಲ್ಲಿ 3 ಸಪ್ರೇಟ್ ಮಾಡಿದ್ರೆ 2 ಹೌದಲ್ವಾ. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು, ಸೊ ಇಲ್ಲಿ 2ನ ಏನು ಮಾಡೋಣ, 22ನ ಸೊ ರಿಮೈಂಡರ್ ಆಗಿ ತೊಗೊಳೋಣ. ಸೊ 33ನ ಡಿವೈಡೆಂಟ್ ಆಗಿ ತೊಗೊಳೋಣ ಸೇಮ್. ಸೊ 22ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ 22 1s 22. ಸೊ 22 2s ಟ್ರೈ ಮಾಡಿ ನೋಡೋಣ. ಓಕೆನಾ. ಸೊ 22 1s 22. ಸೊ 22 2s 44. ಸೊ 44 is more than 33. ಸೊ 22 1s 22 ಹೌದಲ್ವಾ. 3ಅಲ್ಲಿ 2 ಸಪ್ರೇಟ್ ಮಾಡಿದ್ರೆ 1, 3ಅಲ್ಲಿ 2 ಸಪ್ರೇಟ್ ಮಾಡಿದ್ರೆ 1. ಸೊ ಈಗ 11ನ ಡಿವೈಸರ್ ಆಗಿ ತೊಗೊಳೋಣ. ಸೊ ಇಲ್ಲಿರೋ 22ನ ಸೊ ಡಿವೈಡೆಂಟ್ ಆಗಿ ತೊಗೊಳೋಣ. ಸೊ 11 2s 22. ಸೊ ರಿಮೈಂಡರ್ ಏನು ಬಂತು, 0 ಬಂತು ಹೌದಲ್ವಾ. ಲಾಂಗ್ ಡಿವಿಷನ್ ಮೆಥಡ್ ಮಾಡ್ತಾ ಬಂದ್ವಿ. ಸೊ ಯಾವ ನಂಬರಿಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಬಂತು, 11ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಬಂತು. ಸೊ ಹಾಗಾದರೆ ಲಾಸ್ಟ್ ಏನು ನಾವು ಡಿವೈಸರ್ ಯೂಸ್ ಮಾಡಿರ್ತೀವೋ ಅದೇ HCF. HCF of 55 and 143 is 11 ಹೌದಲ್ವಾ. ಸೊ HCF of 143 and 11 is highest common factor of 55 and 143 is 11. ಸೊ ಈ ಥರ ನಾವೇನು ಮಾಡ್ತೀವಿ, ಸೊ ನಂಬರ್ನ ಯಾವುದೇ ಒಂದು 2 or more ದೆನ್ ನಂಬರ್ನ HCFನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ, 3 ಮೆಥಡಲ್ಲಿ. ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಹೌದಲ್ವಾ. ಸೊ ಇನ್ನೊಂದು ಕಾಮನ್ ಡಿವಿಷನ್ ಮೆಥಡ್, ದೆನ್ ಲಾಂಗ್ ಡಿವಿಷನ್ ಮೆಥಡ್ ಹೌದಲ್ವಾ. ನೆಕ್ಸ್ಟು ಸೊ ಇದ್ರ ರಿಲೇಟೆಡ್ ಪ್ರಾಬ್ಲಮ್ ಮಾಡೋಣ. ಎಕ್ಸರ್ಸೈಸ್ 3.5 ಪ್ರಾಬ್ಲಮ್ಸ್. So find the HCF of the following numbers using the prime factorization method. So first main, so A problem. So 18 and 36. 18 and 36 prime factorization ಅನ್ನು ಫೈಂಡ್ ಔಟ್ ಮಾಡಬೇಕು ಹೌದಲ್ವಾ. ಫಸ್ಟು ಏನು ಮಾಡಬೇಕು, 18 and 36ನ ವರ್ಕಿಂಗ್ ಕಾಲಮಲ್ಲಿ ಓನ್ಲಿ ಪ್ರೈಮ್ ನಂಬರ್ಸಿಂದ ಏನು ಮಾಡೋಣ, ಸೊ ಡಿವೈಡ್ ಮಾಡ್ತಾ ಹೋಗೋಣ ಓಕೆನಾ, ಆರ್ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಸೊ ಓಕೆನಾ. ಸೊ prime factors of 18, prime factors of 36 ಹೌದಲ್ವಾ. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 18 ಆ್ಯಂಡ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 36 ಫೈಂಡ್ ಔಟ್ ಮಾಡಬೇಕು. ಸೊ ವರ್ಕಿಂಗ್ ಕಾಲಮಲ್ಲಿ ಏನು ಮಾಡೋಣ, ಸೊ ಡಿವೈಡ್ ಮಾಡೋಣ ಇಲ್ಲಿ 18. ಸೊ 18 2ಇಂದ ಡಿವೈಡ್ ಮಾಡ್ತಿದ್ದೀನಿ ಓಕೆನಾ. 2 9s 18, 3 3s 9 ಹೌದಲ್ವಾ. ಸೊ ಹಾಗಾದರೆ ರಿಮೈಂಡರಲ್ಲಿ ಏನು ಬಂದಿದೆ, ಇಲ್ಲಿ 3 ಬಂದಿದೆ. 3 ಪ್ರೈಮ್ ನಂಬರ್ ಆಗುತ್ತೆ ಮತ್ತು ಫರ್ದರ್ ಡಿವೈಡ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 18 ಯಾವುದು, 2 × 3 × 3, 2 × 3 × 3. ನೆಕ್ಸ್ಟು ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 36 ಫೈಂಡ್ ಔಟ್ ಮಾಡೋಣ ಓಕೆನಾ. ಸೊ 2 1s 2 ಹೌದಲ್ವಾ, ರಿಮೈಂಡರ್ 1 ಉಳಿಯುತ್ತೆ, 18 ಆಗುತ್ತೆ. 2 8s 16, ನೆಕ್ಸ್ಟು 2 9s 18, ಸೊ 3 3s 9. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 36 ಆರ್
2 ಇಂಟು 2 ಇಂಟು 3 ಇಂಟು 3 ಹೌದಲ್ವಾ? ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಸೊ ಇದ್ರ ಎರಡರಲ್ಲೂ ಸೇಮ್ ಇರೋದು ಯಾವುದು? ಸೊ ಎರಡರಲ್ಲೂ ಸೇಮ್ ಇರೋ ನಂಬರ್ ಯಾವುದಿಲ್ಲಿ? 2 ಹೌದಲ್ವಾ? ನೆಕ್ಸ್ಟ್ ಸೇಮ್ ಯಾವುದಿದೆ ಇಲ್ಲಿ? ಸೊ ಇಲ್ಲಿ 3 ಸೇಮ್ ಇದೆ ಹೌದಲ್ವಾ? ನೆಕ್ಸ್ಟ್ ಸೇಮ್ ಏನಿದೆ ಇಲ್ಲಿ? 3 ಇದೆ ಹೌದಲ್ವಾ? ಸೊ ಸೇಮ್ ಇರೋ ನಂಬರ್ ಯಾವುದು? 2 ಇಂಟು 3 ಇಂಟು 3 ಹೌದಲ್ವಾ? ಸೊ ಮಲ್ಟಿಪ್ಲೈ ಮಾಡೋಣ. 2 3s 6, 6 3s 18. ಸೊ ಹಾಗಾದರೆ HCF ಆಫ್ 18 and 36 ಯಾವುದು? 18 ಆಗುತ್ತೆ. ದೇರ್ಫೋರ್ HCF ಆಫ್ 18 and 36. So HCF of 18 and 36 is 18. ಓಕೆನಾ? ನೆಕ್ಸ್ಟು ಸೆಕೆಂಡ್ ಪ್ರಾಬ್ಲಮ್. ಸೊ HCF ಫೈಂಡ್ ಔಟ್ ಮಾಡಬೇಕು. ಯಾವ ಮೆಥಡಲ್ಲಿ? ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡಬೇಕು ಹೌದಲ್ವಾ? ಸೊ 32 and 48. ಬಿ ಪ್ರಾಬ್ಲಮ್ 32 and 48 ಹೌದಲ್ವಾ? ಸೊ ಫಸ್ಟು ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 38 ಫೈಂಡ್ ಔಟ್ ಮಾಡಬೇಕು. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 32 and 48 HCF ಫೈಂಡ್ ಔಟ್ ಮಾಡಬೇಕು. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 32. ನೆಕ್ಸ್ಟು ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 48 ಹೌದಲ್ವಾ? ಸೊ ವರ್ಕಿಂಗ್ ಕಾಲಮಲ್ಲಿ ಫೈಂಡ್ ಔಟ್ ಮಾಡೋಣ ಓಕೆನಾ? 32ನ ಏನು ಮಾಡ್ತಿದ್ದೀನಿ? ಡಿವೈಡ್ ಮಾಡ್ತಿದ್ದೀನಿ ಓಕೆನಾ? ಸೊ 2 1s 2 ಹೌದಲ್ವಾ? 2 1s 2 ಆಗುತ್ತೆ. ಸೊ ರಿಮೈಂಡರ್ 1 ಉಳಿಯುತ್ತೆ, 12 ಆಗುತ್ತೆ. 2 6s 12, 2 8s 16, 2 4s 8, 2 2s 4. ಸೊ ಹಾಗಾದರೆ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 32 1 2 3 4 5 ಟೈಮ್ 2ನ ಬರಿಬೇಕು ಹೌದಲ್ವಾ? ನೆಕ್ಸ್ಟ್ ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 48ನ ಪ್ರೈಮ್ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕು ಹೌದಲ್ವಾ? 48ನ ಪ್ರೈಮ್ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕು. 2 ಇಂದ ಡಿವೈಡ್ ಮಾಡ್ತಿದ್ದೀನಿ. 2 2s 4, 2 4s 8, 2 1s 2, 2 2s 4, 2 6s 12, 2 3s 6. ಲಾಸ್ಟಿಗೆ ಪ್ರೈಮ್ ನಂಬರ್ 3 ಬಂದಿದೆ. ಫರ್ದರ್ ಡಿವೈಡ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಫ್ಯಾಕ್ಟರ್ಸ್ ಆಫ್ 48 2 ಇಂಟು 2 ಇಂಟು 2 ಇಂಟು 2 ಹೌದಲ್ವಾ? ಎಲ್ಲಿ ಬರೀತಿದ್ದೀನಿ ಅಂತ ಗೊತ್ತಾಗ್ತಿದೆ. ಇಲ್ಲಿರೋ 2 4 ಟೈಮ್ ಇದೆ, 4 ಟೈಮ್ ಬರೆದಿದ್ದೀನಿ. ನೆಕ್ಸ್ಟ್ 1 ಟೈಮ್ 3 ಇದೆ ಹೌದಲ್ವಾ? ಇದರಲ್ಲಿ ಕಾಮನ್ ಏನಿದೆ? ಸೊ ಇಲ್ಲಿ 2 ಕಾಮನ್ ಇದೆ. ಸೊ ಈ 2ನ ಬರ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ 2 ಕಾಮನ್ ಇದೆ, ಇಂಟು 2 ಬರೀತಿದ್ದೀನಿ. ಇಲ್ಲಿ ನೆಕ್ಸ್ಟ್ 2 ಕಾಮನ್ ಇದೆ ಓಕೆನಾ? 2ನ ಬರೀತಿದ್ದೀನಿ. ನೆಕ್ಸ್ಟ್ ಇಲ್ಲಿ 2 ಕಾಮನ್ ಇದೆ ಹೌದಲ್ವಾ? ಸೊ ಇಲ್ಲಿ 2 ಇದೆ ಆದರೆ ಇಲ್ಲಿ 2 ಇಲ್ಲ. ಇಲ್ಲಿ 3 ಇದೆ ಆದರೆ ಇಲ್ಲಿ 3 ಇಲ್ಲ. ಸೊ ಕಾಮನ್ ಇರೋ ನಂಬರನ್ನು 1 ಟೈಮ್ ಬರೆದಿದ್ದೀನಿ. ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ 2 2s 4, 4 2s 8, 8 2s 16. ಸೊ 16 ಏನಾಗುತ್ತೆ? HCF ಆಗುತ್ತೆ. ದೇರ್ಫೋರ್ HCF ಆಫ್ 32 and 48 ಈಸ್ 16 ಹೌದಲ್ವಾ? 2 2s 4, 4 2s 8, 8 2s 16. HCF of 32 and 48 is 16. Next one. ನೆಕ್ಸ್ಟ್ ಏನು ಮಾಡೋಣ? ಸೊ ರಿಮೈನಿಂಗ್ ಪ್ರಾಬ್ಲಮ್ಸನ್ನು ಏನು ಮಾಡೋಣ? ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ ಓಕೆನಾ? ಥ್ಯಾಂಕ್ ಯು ಸ್ಟೂಡೆಂಟ್ಸ್.